ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸೂಪರ್ ಆಗಿದ್ದೀನಿ. ಸೊ ಹಿಂದೆ ನೋಡ್ಬೋದು ಮತ್ತೊಂದು ಗಣಪತಿ ಗೋಡನಿಗೆ ಬಂದಿದ್ದೀನಿ ಗುರು. ನೀವೆಲ್ಲ ಒಂದೇ ಮಾಡಬೇಕು, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನಮ್ಮ ಅತ್ತಿಬೆಲೆ ಟೋಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಇಂಟೀರಿಯರ್ ಬಂದಿದ್ದೀನಿ. ಸೊ ಅಂಗಡಿ ಹೆಸರು ಬಂದ್ಬಿಟ್ಟು ನಾರಾಯಣ ಐಡಲ್ ವರ್ಕ್ಸ್ ಅಂದ್ಬಿಟ್ಟು. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ನಮ್ಮ ಟ್ಯಾಲಿ ರೋಡಲ್ಲಿ ಬರುತ್ತೆ, ಮತ್ತು ವೆಲಾಂಗನಿ ಸ್ಕೂಲ್ ಹತ್ರ ಬರುತ್ತೆ. ಸೊ ಇವ್ರದ್ದು ಲೊಕೇಶನು, ಕಾಂಟ್ಯಾಕ್ಟ್ ಡೀಟೇಲು ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಓನರ್ನ ಒಂದು ಸತಿ ಮಾತಾಡ್ಸೋಣ ಬನ್ನಿ. ಸೊ ಇದೇ ಗೋಡನು ನೋಡ್ಬೋದು, ಬ್ಯೂಟಿಫುಲ್ ದೊಡ್ಡ ದೊಡ್ಡ ಗಣಪತಿಗಳಿದೆ. ಸೊ ಇವರೇ ಓನರ್. ಭಯ ಏಕ್ ಮಿನಿಟ್, तुम्हारा नाम क्या है? ನಾರಾಯಣ್. ಸೊ ಇವರೇ ಓನರು. ಇವ್ರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನು ಎಲ್ಲಾನು ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ಗೈಸ್, ಒಳಗಡೆ ಬಂದಾಗ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳಿದೆ. ಸೊ ಇಲ್ಲೂ ನೋಡ್ಬೋದು ಎಷ್ಟು ಉದ್ದ ಇದ್ದಾರೆ ಗುರು ಇವರು, ಸೂಪರ್ ಆಗಿದ್ದಾರೆ, ದೊಡ್ಡದಾಗಿದೆ ಗಣಪತಿಗಳು. ಹಾಗೆ ಈ ಕಡೆ ಬಂದರೆ ನಮ್ಮ ವೆಂಕಟೇಶ್ವರ ನಾಮ ಥರ ಇದೆ ಗಣೇಶ ಇದು. ಸೊ ಸೊಳ್ಳುನೇ ನೋಡ್ಬೋದು ಎಷ್ಟು ದೊಡ್ಡದಿದೆ ಇವೆಲ್ಲ. ಮತ್ತೆ ಗಣೇಶ ಕೈನ ಕಂಪೇರ್ ಮಾಡ್ತೀನಿ ನೋಡಿ. ಸೊ ಗಣಪತಿ ಕೈನ ಕಂಪೇರ್ ಮಾಡ್ತೀನಿ ನೋಡಿ. ನನ್ನ ಕೈ ಇಷ್ಟು ದೊಡ್ಡದಿರೋದು, ಗಣಪತಿ ಕೈ ಇಷ್ಟು ದೊಡ್ಡದಿರೋದು. ಸೊ ಹಾಗೆ ತೋರಿಸ್ತೀನಿ ನೋಡಿ, ಗಣಪತಿ ಎಷ್ಟು ದೊಡ್ಡದಿದೆ ಗುರು ಇದು. ಇದೆಲ್ಲ ಇನ್ನೂ ಪೇಂಟ್ ಆಗಿಲ್ಲ, ಪೇಂಟ್ ಆದರೆ ಗಣೇಶ ಅಂತೂ ಸೂಪರ್ ಆಗಿರುತ್ತೆ ಇದು. ಸೊ ಹಾಗೆ ಈ ಕಡೆ ತೋರಿಸ್ತೀನಿ ನೋಡಿ, ಈ ಗಣಪತಿಗೆ ಇವರು ಅಷ್ಟೇ ನೋಡಿ, ಎಷ್ಟು ಸಖತ್ತಾಗಿದೆ ಗುರು ಗಣಪತಿ ಇದು. ಸೊ ಇಲ್ಲಿಂದ ಆ ಎಂಡ್ ತನಕ ಫುಲ್ಲು ಗಣಪತಿಗಳೇ ಇದೆ. ಸೊ ಹಾಗೆ ಈ ಕಡೆ ಬಂದೆ ಅಂದರೆ ಸೊ ಇವರು ಇದ್ದಾರೆ ನೋಡಿ. ಸೊ ಎಲ್ಲ ವೈಟ್ ವಾಶ್ ಮಾಡಿ ಇಟ್ಟಿದ್ದಾರೆ, ಇನ್ನೂ ಯಾವುದೋ ಪೇಂಟ್ ಮಾಡಿಲ್ಲ. ಸೊ ಹಾಗೆ ನೋಡ್ಬೋದು ಸುಮಾರು ಗಣಪತಿಗಳಿದೆ ಈ ಗೋಡನಲ್ಲಿ. ಸೊ ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಈ ಗಣಪತಿಗೆ ಬಂದಾಗ ನಾನು ಆಲ್ರೆಡಿ ಹೇಳಿದಂಗೆ ವೆಂಕಟೇಶ್ವರ ಸ್ಟೈಲು. ಇದಕ್ಕಿಂತ ಮುಂಚೆ ತೋರಿಸಿರೋ ಗಣಪತಿ ಅದು ಸೇಮ್ ವೆಂಕಟೇಶ್ವರ ಸ್ಟೈಲೇ, ಬಟ್ ಅದು ಡಿಫ್ರೆಂಟ್ ಮಾಡೆಲು, ಇದು ಡಿಫ್ರೆಂಟ್ ಮಾಡೆಲು. ನೋಡ್ಬೋದು ಸೊಳ್ಳು ಗುರು ಎಷ್ಟು ದೊಡ್ಡದಿದೆ ನೋಡ್ಬೋದು. ಇದು ಅಷ್ಟು ಒಂದೊಂದು ಗಣೇಶನೂ ಅಷ್ಟೇ ಸಿಕ್ಕಾಪಡೆ ದೊಡ್ಡದಿದೆ. ಸೊ ಮೇಲ್ಗಡೆ ಕಿರೀಟನೂ ಅಷ್ಟೇ ನೋಡಿ ಎಷ್ಟು ಸಗದಾಗಿದೆ. ಸೊ ಹಿಂದೇನೂ ಅಷ್ಟೇ ಒಂದು ತೋರಣ ಥರ ಹಾಕಿದ್ದಾರೆ, ಅದೆಲ್ಲ ಇನ್ನೂ ಪೇಂಟ್ ಮಾಡಬೇಕು. ಪೇಂಟ್ ಮಾಡಿದ್ರೆ ಗಣೇಶ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಹಾಗೆ ಒಂದು 4 ಕೈ ಇದೆ, ಸೂಪರ್ ಆಗಿದೆ ಗುರು. ಹಾಗೆ ಮತ್ತೆ ಈ ಕಡೆ ಬಂದರೆ ಇದು ಅಷ್ಟೇ ಸೇಮ್ ವೆಂಕಟೇಶ್ವರ ಸ್ಟೈಲೇ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಗಣಪತಿಗಳು ವೆಂಕಟೇಶ್ವರ ಸ್ಟೈಲಲ್ಲಿ ಈ ಸತಿ, ಐ ಮೀನ್ 2025 ನಾನು ಸಿಕ್ಕಾಪಟ್ಟೆ ಗಣಪತಿಗಳು ಆ ಸ್ಟೈಲಲ್ಲಿ ನೋಡ್ತಾ ಇದ್ದೀನಿ. ಸೊ ಇದು ಅಷ್ಟೇ ಅದೇ ಥರ ಲೈಕ್ ಆ ಪೀಸ್ ಹೆಂಗಿತ್ತು, ಸೊ ಅದೇ ಥರ ಪೀಸ್ ಇದು. ಸೊ ಗಾಯ್ಸ್, ಈ ಗಣಪತಿ ನೋಡಿದಾಗ ರಥ ಮೇಲೆ ಕೂತಿರೋ ಗಣಪತಿ ಇದು ನೋಡ್ಬೋದು. ಇನ್ನೂ ಇವೆಲ್ಲ ಇನ್ನೂ ಫಿನಿಶ್ ಮಾಡಿಲ್ಲ. ಸೊ ರಥ ಇದು, ಸೊ ರಥದ ಮೇಲೆ ಗಣಪತಿ ಕೂತಿರೋದು, ಇನ್ನೂ ಫಿನಿಶ್ ಮಾಡಿಲ್ಲ ಇದು. ಸೊ ಕೈಯೆಲ್ಲ ಇನ್ನೂ ಇನ್ಸರ್ಟ್ ಮಾಡಬೇಕು. ಸೊ ಇದೇ ಥರ ನೋಡ್ಬೋದು ಸುಮಾರು ಪೀಸ್ಗಳಿದೆ ಗುರು ಗಣಪತಿ ಇದು. ಸೊ ಒಂದೊಂದು ಗಣಪತಿ ಒಂದೊಂದು ಥರ ಯೂನಿಕ್ ಸ್ಟೈಲಲ್ಲಿದೆ. ಸೊ ನೋಡ್ಬೋದು ಎಷ್ಟು ಗಣಪತಿಗಳಿದೆ. ಮತ್ತೊಂದು ಗಣಪತಿಗೆ ಬಂದಾಗ ಈ ಗಣಪತಿ ನೋಡ್ಬೋದು, ಕಿವಿ ನೋಡ್ಬೋದು ಎಷ್ಟು ದೊಡ್ಡದಿದೆ ಗುರು ಇದು, ಕಿವಿನೇ ಅಷ್ಟು ದೊಡ್ಡದಿದೆ. ಸೊ ಹಾಗೆ ಮೇಲ್ಗಡೆ ಹೋದಾಗ ಕಿರೀಟ. ಸೊ ಕಿರೀಟ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಸೂರ್ಯಕಿರಣ ಒಂದು ಲೈಕ್ ಸನ್ರೈಸ್ ಥರ ಇದೆ ಅದು. ಸೊ ಹಾಗೆ ಈ ಕಡೆ ಬಂದಾಗ ನವಿಲ್ ಇದೆ ನೋಡಿ. ಸೊ ನವಿಲ್ ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಬೋದು, ಸಖತ್ತಾಗಿದೆ ಗುರು ಗಣಪತಿ ಅಂತೂ. ಸೊ ಇವೆಲ್ಲ ಇನ್ನೂ ಪೇಂಟ್ ವರ್ಕ್ಸ್ ಆಗಬೇಕು, ವೈಟ್ ವಾಶ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಕಾಲು ಕೆಳಗಡೆ ಬಂದಾಗ ನಿಮಗೆ ಕಾಣುತ್ತೆ ಲೋಟಸ್ ಮೇಲೆ ನಮ್ಮ ಗಣಪತಿ ಕಾಲು ಇಟ್ಕೊಂಡಿದ್ದಾರೆ. ಸೊ ಇಲಿ ಇದೆ. ಸೊ ಇದೇ ಥರ ಸುಮಾರು ಪೀಸ್ಗಳಿದೆ ಗುರು ಗಣಪತಿ ಇವ್ರ ಹತ್ರ. ಸೊ ಇಲ್ಲಿ ಬಂದಾಗ ನಿಮಗೆ ಕಾಣುತ್ತೆ ನೋಡಿ, ಒಂದೊಂದು ಗಣೇಶ ಎಷ್ಟೆಷ್ಟು ದೊಡ್ಡದಿದೆ ಅಂದ್ಬಿಟ್ಟು. ಸೊ ಈ ಗಣಪತಿ ನೋಡ್ಬೋದು ಎಷ್ಟು ದೊಡ್ಡದಿದೆ. ಹಾಗೆ ಈ ಕಡೆ ಬಂದಾಗ ಈ ಗಣಪತಿ ನೋಡ್ಬೋದು ಎಷ್ಟು ದೊಡ್ಡದಿದೆ. ಸೊ ಸುಮಾರು ಗಣಪತಿಗಳಿದೆ ಗುರು. ಸೊ ಡೈರೆಕ್ಟ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ಸೊ ಬಂದು ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತೆ ಸ್ಪೆಷಲ್ ಆಗಿ ನಮ್ಮ ಚಾನಲ್ ಹೆಸರು ಹೇಳಿದ್ರೆ ನಿಮಗೆ ಡಿಸ್ಕೌಂಟ್ಸ್ ಇದೆ ಗುರು. ಸೊ ಆಲ್ರೆಡಿ ನಾನು ಮಾತಾಡಿದ್ದೀನಿ, ಇಲ್ಲಿ ಡೈರೆಕ್ಟ್ ನೀವು ಬಂದ್ಬಿಟ್ಟು ನಮ್ಮ ಚಾನಲ್ ಹೆಸರು ಹೇಳಿ, ನಿಮಗೆ ಡಿಸ್ಕೌಂಟ್ಸಲ್ಲಿ ಗಣಪತಿನ ಮಾಡ್ಕೊಡ್ತಾರೆ. ಸೊ ಗೈಸ್, ಇಲ್ಲಿ ಯೂನಿಕ್ ಸ್ಟೈಲ್ಸ್ ಆಫ್ ಗಣಪತಿಗಳಿದೆ. ಸೊ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ, ಡೈರೆಕ್ಟ್ ವಿಸಿಟ್ ಮಾಡಿ. ಈ ಗಣಪತಿ ನೋಡ್ಬೋದು ಎಷ್ಟು ಉದ್ದ ಇದೆ. ನಾನು ಕರೆಕ್ಟಾಗಿ ಗಣಪತಿ ಸೊಳ್ಳು ತನಕ ಬರ್ತೀನಿ ಅಷ್ಟೇ. ಸೊ ಹಂಗಾರೆ ನನ್ಕಿನ್ನ ಡಬಲ್ ಹೈಟಲ್ಲಿ ಇದೆ ಇದು ಗಣಪತಿ. ಆಲ್ಮೋಸ್ಟ್ ಒಂದು 12 ಅಡಿ ಇದೆ. ಸೊ ಕಿರೀಟ ಎಲ್ಲ ನೋಡ್ಬೋದು ಎಷ್ಟು ಹ್ಯೂಜ್ ಆಗಿದೆ. ಮತ್ತೆ ಇಲ್ಲೂ ಹತ್ರ ಬಂದಾಗ ನಿಮಗೆ ಸೊಳ್ಳು ಗೊತ್ತಾಗುತ್ತೆ ನೋಡಿ. ನನ್ನ ಕೈ ಸೈಜ್ ಇಷ್ಟು ದಪ್ಪ ಇದೆ ಗುರು ಒಂದೊಂದು ಸೊಳ್ಳು. ನಿಮಗೆ ಕೈ ಕಂಪೇರ್ ಮಾಡ್ತೀನಿ ನೋಡಿ, ನಮ್ಮ ಗಣಪತಿ ಕೈಗೆ ನನ್ನ ಕೈಗೆ. ಸೊ ನಾನು 2 ಕೈ ಹಾಕಿದ್ರೂ ಫಿಲ್ ಆಗಲ್ಲ, ಇನ್ನೊಂದು 2 ಕೈ ಹಾಕಬೇಕು ಅಂದರೆ ನನ್ನ ಸೈಜ್ಗೆ. ಸೊ ಇಷ್ಟು ದೊಡ್ಡದಿದೆ ಕೈ. ಸೊ ಇಲ್ಲೆಲ್ಲ ಬಳೆ ನೋಡ್ಬೋದು, ಇದೆಲ್ಲ ಇನ್ನೂ ಪೇಂಟ್ ವರ್ಕ್ಸ್ ಆಗಿಲ್ಲ. ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಇದು ಪೀಕಾಕ್ ಗಣಪತಿ. ಈ ಥರ ಸುಮಾರು ಸ್ಟೈಲಲ್ಲಿ ಮಾಡಿ ಇಟ್ಟಿದ್ದಾರೆ. ಸೊ ಅದಕ್ಕೆಲ್ಲ ಇನ್ನೂ ಪೇಂಟ್ ಆಗಿಲ್ಲ, ಜಸ್ಟ್ ವೈಟ್ ವಾಶ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಬನ್ನಿ, ನಿಮಗೆ ಇಲ್ಲೊಬ್ರು ಇದ್ದಾರೆ ನೋಡಿ, ಗುಂಡಕ್ಕೆ ಸಖತ್ತಾಗಿದ್ದಾರೆ ಗುರು ಇವರು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ, ಗಣಪತಿ ಯಾವತ್ತಿರು ಗುಂಡಕ್ಕಿದ್ರೇನೆ ಚಂದ ಅದು. ಸೊ ಇವ್ರದ್ದು ಅಷ್ಟೇ ನೋಡಿ, ಹಿಂದ್ಗಡೆ ಏನು ಪ್ರಭಾವಳಿ ಎಲ್ಲ ಏನೂ ಬರಲ್ಲ. ಈ ಕಡೆ ಈ ಗಣಪತಿಗೆ ಪ್ರಭಾವಳಿ ಬರುತ್ತೆ. ಸೊ ನಾಮ ಅಲ್ಲ, ವೆಂಕಟೇಶ್ವರ ಸ್ಟೈಲ್ ನಾಮ ಇದು. ಸೊ ಈ ಗಣಪತಿಗೆ ಆ ಥರ ಬ್ಯಾಕ್ಗ್ರೌಂಡ್ ಏನೂ ಬರಲ್ಲ. ಸೊ ಇದಕ್ಕೂ ಅಷ್ಟೇ ನೋಡಿ, ಓಂ ಅಂದ್ಬಿಟ್ಟು ನಮ್ಮ ಗಣಪತಿ ಇದ್ರ ಮೇಲೆ ಸೊಂಡ್ಲು ಮೇಲೆಲ್ಲ ಹಾಕಿದ್ದಾರೆ. ಸೊ ಸೊಂಡ್ಲು ಮೇಲೆಲ್ಲ ಸ್ಟೋನ್, ಐ ಮೀನ್
ಇಲ್ಲೆಲ್ಲ ಕಾರ್ವಿಂಗ್ ಮಾಡಿ ಇಟ್ಟಿದ್ದಾರೆ. ಇಲ್ಲೆಲ್ಲ ನಿಮ್ಗೆ ಏನೋ ಜ್ವೆಲ್ ವರ್ಕ್ಸ್ ಬರೋದಕ್ಕೆ ಗೋಲ್ಡ್ ಕಲರ್ ಪೇಂಟ್ ಎಲ್ಲ ಬರುತ್ತೆ. ಸೊ ಇದಕ್ಕೂ ಅಷ್ಟೇ ನೋಡ್ಬೋದು ಕೈ. ಸೊ ಇದ್ರ ಮೇಲೆ ಆರಾಮಾಗಿ 1 kg ಲಾಡು ಮಾಡಿ ಇಷ್ಟು ದೊಡ್ಡದು ಲಾಡು ಮಾಡ್ಬಿಟ್ಟು ಆರಾಮಾಗಿ ಇಟ್ಬಿಡ್ಬೋದು. ಅಷ್ಟು ದೊಡ್ಡದಿದೆ, ಇನ್ನೂ ಸ್ಪೇಸ್ ಮಿಕ್ಕುತ್ತೆ, ಅಷ್ಟು ದೊಡ್ಡದಿದೆ ಕೈ. ಸೊ ಇಲ್ಲೆಲ್ಲ ಜ್ವೆಲ್ ವರ್ಕ್ಸ್ ಎಲ್ಲ ಬರುತ್ತೆ. ಈ ಗಣಪತಿನೂ ಅಷ್ಟೇ ಇವರು ಕಣ್ಣು ಎಲ್ಲಾನು ಬ್ಯೂಟಿಫುಲ್ ಆಗಿ ಮಾಡಿ ಇಟ್ಟಿದ್ದಾರೆ. ಸೊ ಗೈಸ್ ನೋಡ್ಬೋದು ಈ ಗಣಪತಿಗೆ ಈ ಸೈಡ್ ಕೃಷ್ಣ ಇದ್ದಾರೆ. ಸೊ ಕೃಷ್ಣನ್ಗೆ 4 ಕೈ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು 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 ಇಲ್ಲೊಂದು. ಸೊ ಕೃಷ್ಣಗೂ ಅಷ್ಟೇ ಡೀಟೇಲ್ ಜ್ಯುವೆಲ್ಲರಿ ವರ್ಕ್ಸ್ ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಪೇಂಟ್ ಆಗಿದ್ಮೇಲೆ ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ. ಸೊ ನಾಮನೂ ನೋಡ್ಬೋದು. ಸೊ ಈ ಕೃಷ್ಣ ನಮ್ಮ ಗಣೇಶ ಕಿರೀಟ ಅಲ್ಲಿದೆ ನೋಡಿ. ಸೊ ಕರು ಹಿಡ್ಕೊಂಡಿರೋದು ಕೃಷ್ಣ. ಸೊ ಕಾಣ್ತಿದೆ ಅಂತ ಭಾವಿಸ್ತೀನಿ. ಸೊ ಹಾಗೆ ಆ ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಎಷ್ಟು ದೊಡ್ಡದು ಗಣಪತಿಗಳಿದೆ ಗುರು ಇವ್ರ ಹತ್ರ. ಸೊ ಇಲ್ಲಿ ಇದೊಂದು ಗಣಪತಿ ಆಲ್ರೆಡಿ ನಾನು ಹೇಳ್ದಂಗೆ ರಥ ಮೇಲೆ ಕೂತಿರೋ ಗಣಪತಿ. ಇಲ್ಲೆಲ್ಲ ಇನ್ನೂ ಕೈಯೆಲ್ಲ ಬರಬೇಕು, ಕೈಯಲ್ಲಿ ಅಟ್ಯಾಚ್ ಮಾಡಬೇಕು. ಇದಿನ್ನೂ ವರ್ಕ್ ಪ್ರೋಸೆಸ್ ಅಲ್ಲಿ ಇದೆ. ಆಲ್ಮೋಸ್ಟ್ ಒಂದು 50% ಹೋಲ್ಡ್ ಮಾಡಿ ಇಟ್ಟಿದ್ದಾರೆ. ಸೊ ನಮ್ಮ ಗಣೇಶ ರಥ ಮೇಲೆ ಹೋಗ್ತಾ ಇರೋ ತರ ಇದು ಕಾನ್ಸೆಪ್ಟು. ಸೊ ಇಲ್ಲೂ ಅಷ್ಟೇ ಸುಮಾರು ಇಲ್ಲಿಂದ ಅಲ್ಲಿ ತನಕ ಸೇಮ್ ಮಾಡೆಲ್ಗಳಿದೆ. ಇನ್ನೂ ಪೇಂಟ್ ವರ್ಕ್ಸ್ ಯಾವುದು ಆಗಿಲ್ಲ. ಸೊ ಹಾಗೆ ತೋರಿಸ್ಕೊಂಡು ಹೋಗ್ತಿದ್ದಾರೆ ಗೈಸ್. ಮತ್ತೊಂದು ಗಣಪತಿಗೆ ಬಂದಾಗ ಇವರು ನೋಡಿ ಸೂಪರ್ ಆಗಿ ಕೂತಿದ್ದಾರೆ. ಮತ್ತೆ ಇವ್ರು ಯಾವ್ದ್ರ ಮೇಲೆ ಕೂತಿದ್ದಾರೆ ನೋಡಿದ್ರ, ಫೆದರ್ಸ್ ಇದೆ. ಈ ಫೆದರ್ಸ್ ಯಾವ್ದ್ರದ್ದು ಅಂತ ಅಂದ್ರೆ ನಮ್ಮ ನವಿಲ್ದು. ಸೊ ನವಿಲ್ ತೋರಿಸ್ತೀನಿ ನೋಡಿ. ಸೊ ನವಿಲ್ ಇದು. ಸೊ ಇಲ್ಲಿಂದ ಹಾಗೆ ನವಿಲ್ ಬಂದ್ಬಿಟ್ಟು ಆ ಫೆದರ್ಸ್ ಎಲ್ಲ ಹಿಂದೆ ಲೈಕ್ ಸ್ಪ್ರೆಡ್ ಆಗಿದೆ. ಸೊ ನವಿಲು ಅಷ್ಟೇ ನೋಡಿ ಸೂಪರ್ ಆಗಿದೆ ಇಲ್ಲಿ. ಸೊ ನವಿಲ್ ಮೇಲೂ ಅಷ್ಟೇ, ನವಿಲ್ ಬಾಡಿ ಮೇಲೂ ಅಷ್ಟೇ ಕಾರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಅದಕ್ಕೆಲ್ಲ ಇನ್ನೂ ಪೇಂಟ್ ವರ್ಕ್ಸ್ ಆಯಿತು ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಗಣೇಶ ಹಿಂದೆ ಪ್ರಭಾವಳಿನೂ ಅಷ್ಟೇ. ಸೊ ಈ ಪ್ರಭಾವಳಿಗೂ ಅಷ್ಟೇ ಇಲ್ಲೊಂದು ನವಿಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನೆ ಮುಖ ಇದೆ ನೋಡಿ. ಸೊ ಆನೆ ಮುಖ, ಇಲ್ಲಿ ನವಿಲ್ ಇದೆ. ಸೊ ಹಾಗೆ ಆಪೋಸಿಟ್ ಹೋದಾಗ ಇಲ್ಲೂ ಅದೇ ಥರ ಪ್ಯಾಟರ್ನ್ಸ್ ಇದ್ದೇ ಇರುತ್ತೆ. ಸೊ ಇಲ್ಲೂ ನವಿಲ್ ಇದೆ. ಸೊ ಇಲ್ಲಿ ಆನೆ ಇದೆ. ಸೊ ಈ ಪ್ರಭಾವಳಿಗೆ ಇಲ್ಲೆಲ್ಲ ಫ್ಲವರ್ಸ್ ಥರ ಕೊಟ್ಬಿಟ್ಟು ಬ್ಯೂಟಿಫುಲ್ಲಾಗಿ ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಸೊ ಕಿರೀಟನ ನೋಡ್ಬೋದು ಎಷ್ಟು ಎಂಬೋಸ್ ಮಾಡಿ ಇಟ್ಟಿದ್ದಾರೆ. ಸೊ ಅದರಲ್ಲೆಲ್ಲ ನೋಡಿ ನಿಮಗೆ ಎಷ್ಟು ಟೈಪ್ಸ್ ಆಫ್ ಲೈಕ್ ಎಂಬೋಸಿಂಗ್ ವರ್ಕ್ಸ್ ಬಂದಿರುತ್ತೆ. ಸೊ ಅದ್ರ ಮೇಲೆಲ್ಲ ಪೇಂಟ್ ವರ್ಕ್ಸ್ ಆಯಿತು ಅಂತ ಅಂದರೆ ಇನ್ನೂ ಹೈಲೈಟ್ ಆಗಿಬಿಡುತ್ತೆ ಗಣೇಶ. ಸೊ ಹಾಗೆ ಬನ್ನಿ. ಸೊ ಇಲ್ಲೂ ಅದೇ ಥರ ಮಾಡೆಲ್ಲು ಸುಮಾರು ಮಾಡೆಲ್ಗಳಿದೆ ಗುರು ಇವ್ರ ಹತ್ರ. ನೀವು ಡೈರೆಕ್ಟಾಗಿ ಬನ್ನಿ, ಚೆಕ್ಔಟ್ ಮಾಡ್ಕೊಳ್ಳಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ನಮ್ಮ ಟ್ಯಾನಿ ರೋಡು ಹೊಸೂರಲ್ಲಿ ಅತ್ತಿಬೆಲೆ ಟೋಲಿಂದ ಸುಮಾರು ಒಂದು 10 ಕಿಲೋಮೀಟರ್ದಲ್ಲಿದೆ ಇದು. ಸೊ ಇವರ ಕಾಂಟ್ಯಾಕ್ಟ್ ಡೀಟೇಲು, ಲೊಕೇಶನು ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವೆಲ್ಲ ಒಂದೇ ಮಾಡಬೇಕು. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಬೇಕು. ಮತ್ತೊಂದು ಗಣಪತಿಗೆ ಬಂದಾಗ ರಥ ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ಮುಂದೆ ನೋಡ್ಬೋದು ನಮ್ಮ ಬಸವ. ಸೊ ಬಸವ ಅದ್ರ ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ರಥ ಸ್ಟೈಲು, ಇಲ್ಲೆಲ್ಲ ವೀಲ್ಸ್ ಇದೆ ನೋಡಿ. ಸೊ ಹಾಗೆ ಹಿಂಗೆ ಬಂದಾಗ ಇದೆಲ್ಲ ಇನ್ನೂ ಕೈ ಫಿಟ್ ಮಾಡಿಲ್ಲ ಗುರು. ಸೊ ಇನ್ನೂ ವರ್ಕ್ ಪ್ರೋಸೆಸ್ಸಲ್ಲಿದೆ. ಇನ್ನೊಂದು 50% ವರ್ಕ್ ಪ್ರೋಸೆಸ್ಸಲ್ಲಿದೆ. ಸೊ ಗಣೇಶ ಎಲ್ಲ ವೈಟ್ ವಾಶ್ ಮಾಡಿ ಇಟ್ಟಿದ್ದಾರೆ. ಸೊ ಕಿರೀಟ ನೋಡ್ಬೋದು. ಆಲ್ರೆಡಿ ನಾನು ಹೇಳ್ದಂಗೆ ಕಿರೀಟಗಳ ಮೇಲೆಲ್ಲ ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಸೊ ಮೋಸಿಕ ವಾಹನ ಇಲ್ಲಿದ್ದಾರೆ ನೋಡಿ ನಮ್ಮ ಇಲಿಯವರು. ಸೊ ಅವ್ರನ್ನೂ ಅಷ್ಟೇ ಸೂಪರಾಗಿ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಎಲ್ಲದಕ್ಕೂ ನೋಡ್ಬೋದು ನೀವು, ಇಂಪ್ರೆಷನ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಇನ್ನೂ ಪೇಂಟಿಂಗ್ ವರ್ಕ್ಸ್ ಎಲ್ಲ ಆಗಬೇಕು. ಸೊ ಕೈನೂ ಅಷ್ಟೇ ನಿಮಗೆ ಬಳೆ ಎಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸ್ ಬರುತ್ತೆ. ನಮ್ಮ ಸ್ಕಿನ್ ಕಲರ್ ಬರುತ್ತೆ. ಸೊ ಬಳೆ ಮೇಲೆ ಲೈಕ್ ಗೋಲ್ಡ್ ಕಲರ್ಸ್ ಬರುತ್ತೆ. ಸೊ ಹಾಗೆ ಈ ಕಡೆ ಬಂದಾಗ ಶಲ್ಯ ಇದೆ. ಸೊ ಪಂಚೆಗೆ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಸೊ ಗಣಪತಿ ಅಂತೂ ಬ್ಯೂಟಿಫುಲ್ ಆಗಿದೆ ಗುರು. ಸೊ ಮೇಲ್ಗಡೆ ನೋಡ್ಬೋದು ಅಲ್ಲಿ ರಥಕ್ಕೆ ಮೇಲ್ಗಡೆ ಟಾಪ್ ಬರುತ್ತಲ್ಲ. ಸೊ ಆ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಗುರು ಕಾನ್ಸೆಪ್ಟ್. ಅಂದರೆ ಲೈಕ್ ಒಂದೊಂದು ಕಾನ್ಸೆಪ್ಟ್ ಇವ್ರ ಹತ್ರ ಬ್ಯೂಟಿಫುಲ್ ಆಗಿದೆ. ಸೊ ಗಣೇಶನೂ ಅಷ್ಟೇ ಎಷ್ಟು ಸ್ಮೂತ್ ಮಾಡಿ ಇಟ್ಟಿದ್ದಾರೆ. ಸೊ ವೈಟ್ ವಾಶ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇನ್ನೇನು ಒಂದೇ ಒಂದು ಲೇಯರ್ ಪೇಂಟ್ ಹೊಡೆದ್ಬಿಟ್ರೆ ಅದಕ್ಕೆ ಏನೇನು ಕಲರ್ಸ್ ಬೇಕೋ ಅದಕ್ಕೆಲ್ಲ ಕಲರ್ಸ್ ಹಾಕ್ಬಿಟ್ರೆ ಡಿಫಾಲ್ಟ್ ಇದೆ. ಇಲ್ಲೂ ನೋಡ್ಬೋದು ವೆಂಕಟೇಶ್ವರ ಸ್ಟೈಲ್ಗಳು. ಇಲ್ಲಿ ಒಂದು ಸುಮಾರು ಗಣಪತಿಗಳಿದೆ. ಸೊ ಒಂದೊಂದು ಗಣಪತಿನೂ ಬ್ಯೂಟಿಫುಲ್ ಆಗಿದೆ. ಸೊ ಇದಕ್ಕೆ ಕಿರೀಟನೂ ನೋಡ್ಬೋದು ಎಷ್ಟು ಖಡಕ್ ಆಗಿದೆ. ಸೊ ಬ್ಯಾಕ್ಗ್ರೌಂಡ್ ಆರ್ಚು ನೋಡ್ಬೋದು. ಮೇಲ್ಗಡೆ ನಿಮಗೆ ಕಾಣ್ತಿದ್ಯಾ? ಸೊ ಅಲ್ಲಿ ತೋರಣ ಥರ ಇದೆ. ಒಂಥರ ಬ್ಯೂಟಿಫುಲ್ ಆಗಿದೆ ಗುರು ಗಣಪತಿ ಅಂತ ಇದು. ಸೊ ವೆಂಕಟೇಶ್ವರ ಸ್ಟೈಲಲ್ಲೇ ಇದೆ. ಸೊ ಈ ಗಣಪತಿ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸುಮಾರು ಗಣಪತಿಗಳಿದೆ ಗುರು ಇಲ್ಲಿ ಗೋಡನಲ್ಲಿ. ಎಲ್ಲ ಕಡೆ ಗಣಪತಿಗಳೇ ಇದೆ. ಇನ್ನೂ ಯಾವುದು ಪೇಂಟ್ ಆಗಿಲ್ಲ. ಸೊ ನೀವು ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ಪೇಂಟ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಗಾಯ್ಸ್ ನೋಡ್ಬೋದು ಇದೇ ಅವರ ಕಾರ್ಡು. ಸೊ ಮತ್ತೊಂದು ಸತಿ ಹೇಳ್ತೀನಿ ಕೇಳಿ. ನಾರಾಯಣ ಐಡಲ್ ವರ್ಕ್ಸ್ ಅಂದ್ಬಿಟ್ಟು ಇದು ನಮ್ಮ ಅತ್ತಿಬೆಲೆ ಟೋಲಿಂದ ತಮಿಳ್ನಾಡು ಬಾರ್ಡರ್ ಒಳಗಡೆ ಸುಮಾರು 10 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಸೊ ಟ್ಯಾಲಿ ರೋಡ್ ಅಂದ್ಬಿಟ್ಟು ಬರುತ್ತೆ. ಇವರ ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡಿ ಡೈರೆಕ್ಟ್ ಇವರ ಶೆಡ್ಡಿಗೆ ಗೋಡನ್ಗೆ ಕರ್ಕೊಂಬಂದ್ಬಿಡುತ್ತೆ. ಸೊ ಮತ್ತೆ ಇಲ್ಲಿ ಸುಮಾರು ಗಣಪತಿಗಳಿದೆ ಗುರು. ನೀವು ಡೈರೆಕ್ಟ್ ವಿಸಿಟ್ ಮಾಡಿ ನಿಮಗೆ ಗಣಪತಿಗಳು ಒಂದೊಂದು ಥರ ವೆರೈಟಿ ಇದೆ. ಸೊ ಇಲ್ಲೂ ನೋಡ್ಬೋದು ಎಷ್ಟು ದೊಡ್ಡದಿದೆ. ಸುಮಾರು ಗಣಪತಿಗಳು ದೊಡ್ಡದೇ ಇದೆ ಇವರ ಗೋಡನಲ್ಲಿ. ಸೊ ಇವರ ಕಾಂಟ್ಯಾಕ್ಟ್ ಡೀಟೇಲು ಎಲ್ಲ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಬನ್ನಿ, ನಮ್ಮ ಚಾನಲ್ ಹೆಸರು ಹೇಳಿ, ನಿಮಗೆ ಡಿಸ್ಕೌಂಟ್ಸ್ ಮಾಡ್ಕೊಡ್ತಾರೆ. ಸೊ ಹಾಗೆ ಒಂದ್ಸತಿ ಗೋಡನ್ನ ಗ್ಲಿಮ್ಸಲ್ಲಿ ತೋರಿಸ್ತೀನಿ ನೋಡಿ. ಎಷ್ಟು ಗಣಪತಿಗಳಿದೆ ಗುರು. ರೈಟು ಲೆಫ್ಟು ಎಲ್ಲ ಕಡೆ ಗಣಪತಿಗಳೇ ಇದೆ. ಒಂದೊಂದು ಥರ ಇದೆ.
ಸೊ ಇಲ್ಲೂ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಸೊ ಪೀಕಾಕ್ ಮೇಲೆ ಕೂತಿರೋದು ಇವೆಲ್ಲ ಇನ್ನೂ ಕಲರಿಂಗ್ ಆಯಿತು ಅಂತ ಅಂದರೆ ಇನ್ನೂ ಅದ್ಭುತವಾಗಿರುತ್ತೆ ಗಣಪತಿ. ಸೊ ಡೈರೆಕ್ಟ್ ಬನ್ನಿ, ಏನಕ್ಕೆ ಮಿಸ್ ಔಟ್ ಮಾಡ್ಕೊತೀರಾ, ನಮ್ಮ ಚಾನೆಲ್ ಹೆಸರು ಹೇಳ್ಕೊಳ್ಳಿ, ನಿಮಗೆ ಡಿಸ್ಕೌಂಟ್ಸ್ ಮಾಡ್ಕೊಡ್ತಾರೆ. ಗೈಸ್ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳು ಇಲ್ಲಿ ಅವೈಲಬಲ್ ಇದೆ. ಸೊ ಡೈರೆಕ್ಟ್ ಬನ್ನಿ, ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಟೈಪ್ ಆಫ್ ಗಣಪತಿಗಳಿದೆ ಅನ್ಬಿಟ್ಟು. ಸೊ ನಮ್ಮ ಅತ್ತಿಬೆಲೆ ಟೋಲ್ ಇಂದ ಒಂದು 10 ಕಿಲೋಮೀಟರ್ ತಮಿಳ್ನಾಡು ಕಡೆ ಬರ್ಬೇಕು. ಸೊ ತಮಿಳ್ನಾಡು ಕಡೆ ಬಂದಾಗ ನಾರಾಯಣ ಐಡಲ್ ವರ್ಕ್ಸ್ ಅನ್ಬಿಟ್ಟು ಇವ್ರ ಗೋಡನ್ ಹೆಸರು. ಸೊ ಇಲ್ಲಿ ಬಂದ್ಬಿಟ್ಟು ನಮ್ ಚಾನಲ್ ಹೆಸರು ಹೇಳಿದ್ರೆ ನಿಮ್ಗೆ ಡಿಸ್ಕೌಂಟ್ಸ್ ಮಾಡ್ಕೊಡ್ತಾರೆ. ಸೊ ನೋಡ್ಬೋದು ರಥ ಮೇಲಿರೋ ಗಣಪತಿ. ಸೊ ಒಂದೊಂದು ಗಣಪತಿನೂ ಒಂದೊಂದ್ ತರ ಇದೆ, ಇನ್ನು ವೈಟ್ ವಾಶ್ ಎಲ್ಲ ಆಗಿದೆ ಅಷ್ಟೇ. ಡೈರೆಕ್ಟ್ ವಿಸಿಟ್ ಮಾಡಿ ಗುರು, ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಟೈಪ್ ಆಫ್ ಗಣಪತಿಗಳು ಇವ್ರ ಹತ್ರ ಅವೈಲಬಲ್ ಇದೆ ಅನ್ಬಿಟ್ಟು. ಮತ್ತೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇನ್ನೇನಕ್ಕೆ ತಡ, ನನ್ನ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡ್ಬೋದು ಇಲ್ಲೊಂದು ಲೈನ್ ಇದೆ. ಸೊ ಆ ಕಡೆ ಬಂದಾಗ ಈ ಕಡೆ ಒಂದು ಲೈನ್ ಇದೆ. ಸೊ ನಾವ್ ಇವಾಗ ಆ ಕಡೆ ಲೈನ್ಗೆ ಹೋಗೋಣ. ನೋಡಿ ನಾನು ಸಣ್ಣಕ್ಕಿರೋದಕ್ಕೆ ಓಕೆ ಇದು. ಸೊ ಇಲ್ಲಿ ನೋಡ್ಬೋದು ಸುಮಾರು ಗಣಪತಿಗಳಿದೆ ಗುರು. ಸೊ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳಿದೆ. ಸೊ ಜಸ್ಟ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀನಿ ಹಾಗೆ. ಸೊ ಇಲ್ಲೆಲ್ಲ ನೋಡ್ಬೋದು ಕೈಗಳು. ಸೊ ಗಣಪತಿಗೆ ಕೈಯೆಲ್ಲ ಅಟ್ಯಾಚ್ ಮಾಡೋದು ಇದು. ಸೊ ಅವೆಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ಇನ್ನು ಕೆಲವೊಂದು ಗಣಪತಿಗಳಿಗೆಲ್ಲ ಕೈಯೆಲ್ಲ ಇನ್ನು ಫಿಟ್ ಮಾಡಿಲ್ವಲ್ಲ, ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ಇದೆ. ಸೊ ಗೈಸ್ ಇವಾಗ ಪೇಂಟರ್ ನ ಮಾತಾಡ್ಸೋಣ. ಸೊ ಬಾಯ್, ಹಾಯ್ ಭಯ್ಯ, ವೆಲ್ಕಮ್ ಟು ಮೈ ಚಾನಲ್. तुम्हारा नाम क्या है? परवीन सोलंकी. परवीन सोलंकी. ಸೊ ನನಗೆ ಹಿಂದಿ ಸ್ವಲ್ಪ ಬರೋದಿಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. किसको स्टेट को आएगा? हम राजस्थान से. राजस्थान से आएगा. ओके, किस साल को वर्क एक्सपीरियंस है पेंटिंग को? 25 को. 2005 को. ಓಕೆ, अभी 2 तारीख को. ಓಕೆ, ಆಗಸ್ಟ್ 2ನೇ ತಾರೀಕಿಂದ ಈ ಗೋಡನ್ ಅಲ್ಲಿ ಪೇಂಟಿಂಗ್ ವರ್ಕ್ಸ್ ಸ್ಟಾರ್ಟ್ ಆಗುತ್ತಂತೆ. ಸೊ ಇವಾಗೆಲ್ಲ ವೈಟ್ ವಾಶ್ ಮಾಡಿ ಇಟ್ಟಿದ್ದಾರೆ. ಸೊ ಆಗಸ್ಟ್ 2 ಮೇಲಿಂದ ಪೇಂಟಿಂಗ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಬರ್ಬೋದು, ಪೇಂಟಿಂಗ್ ಆರ್ಟಿಸ್ಟ್ ಇಲ್ಲೇ ಇದ್ದಾರೆ. 2ನೇ ತಾರೀಕು ಮೇಲಿಂದ, ಆಗಸ್ಟ್ 2ನೇ ತಾರೀಕು ಮೇಲಿಂದ ಇಲ್ಲಿ ಪೇಂಟಿಂಗ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗಲಿದೆ. ಸೊ ಈಗ ವೈಟ್ ವಾಶ್ ಆಗಿರೋಷ್ಟು ಗಣಪತಿನ ನಾನು ತೋರಿಸ್ತಿದ್ದೀನಿ. ಸೊ ಆಗಸ್ಟ್ 2ನೇ ತಾರೀಕು ಮೇಲೆ ಮತ್ತೊಂದು ಸತಿ ಈ ಗೋಡನ್ಗೆ ವಿಸಿಟ್ ಹೊಡಿತೀನಿ. ಸೊ ಪೇಂಟ್ ಆಗಿರೋ ಗಣಪತಿ ಐಡಲ್ಗಳನ್ನ ಇನ್ನೊಂದು ಸತಿ ನಿಮಗೋಸ್ಕರ ತೋರಿಸ್ತೀನಿ. ಸೊ ನಮ್ಮ ಬೆಂಗಳೂರಿಂದ ಇಲ್ಲಿಗೆ ಒಂದು ಅತ್ತಿಬೆಲೆ ತನಕ ಒಂದು 40 ಕಿಲೋಮೀಟರ್ಸು. ಸೊ ಅಲ್ಲಿಂದ ಒಂದು 12 ಕಿಲೋಮೀಟರ್ಸ್, ಅಪ್ರಾಕ್ಸ್ ಒಂದು 10 ಕಿಲೋಮೀಟರ್ಸ್ ಅಂದ್ಕೊಳ್ಳಿ, ಒಂದು 50-52 ಕಿಲೋಮೀಟ್ರು ನಿಮಗೋಸ್ಕರ ಟ್ರಾವೆಲ್ ಮಾಡ್ಕೊಂಬಂದು ಮತ್ತೊಂದು ವಿಡಿಯೋ ಮಾಡ್ತೀನಿ. ಬಟ್ ನೀವೆಲ್ಲ ಒಂದೇ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಅದೇ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ 1 2 3 4 5 6 ಲೈನಲ್ಲಿ ಗಣಪತಿಗಳು ಫಿಲ್ ಮಾಡಿ ಇಟ್ಟಿದ್ದಾರೆ. ಸೊ ಕಂಪ್ಲೀಟ್ 6 ಲೈನ್ಸ್ ಅಲ್ಲಿ ಗಣಪತಿಗಳಿದೆ. ಸೊ ಜಸ್ಟ್ ಒಂದೇ ಗುರು, ಡೈರೆಕ್ಟ್ ವಿಸಿಟ್ ಮಾಡಿ ಗೋಡನ್ಗೆ. ನಮ್ಮ ಚಾನೆಲ್ ಹೆಸರು ಹೇಳಿ. ಸೊ ಚಾನೆಲ್ ಹೆಸರು ಹೇಳಿದ್ಮೇಲೆ ನಿಮ್ಗೆ ಡಿಸ್ಕೌಂಟ್ಸ್ ಮಾಡ್ಕೊಡ್ತಾರೆ. ಸೊ ನಿಮ್ಮ ಗಣಪತಿಗೆ ಯಾವ ತರ ಪೇಂಟ್ ವರ್ಕ್ಸ್ ಮಾಡಿಸ್ಬೇಕು ಅದು ಕಸ್ಟಮೈಸ್ ಆಗಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಡೈರೆಕ್ಟ್ ವಿಸಿಟ್ ಮಾಡಿ ಗುರು. ಇವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವೆಲ್ಲ ಒಂದೇ ಮಾಡಬೇಕು, ಏನು ಅಂತಂದ್ರೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.